ಚಿರು ತಗೋ, ಇದು ನಿಂಗೆ. ಬಾಬಾ ಇದು ಚಿರುಗೆ ತಾನೆ, ಕೊಡಿ ಚಿರುಗೆ. ಇದು ಚಿರುಗಲ್ಲಮ್ಮ, ಇದು ಇವತ್ತಿನ ನಮ್ಮ ಖುಷಿಗೆ ಕಾರಣ ಆಗಿರೋ ದೀಪಂಗೆ. ಸೌಂದರ್ಯ, ಇದನ್ನ ಚಿರು ದೀಪಂಗ್ ಕೊಡೋ ಹಾಗೆ ನೀನೇ ಮಾಡ್ಬೇಕಮ್ಮ. ಹಾ ಮಾವ, ಅದಕ್ಕೇನಂತೆ. ಚಿರು ಖಂಡಿತ ಕೊಡ್ತೀನಿ. ಅದಕ್ಕೆ ನೀವು ಮತ್ತೆ ಅಪ್ಪ ಹೇಳಿದ್ನ ಮಾಡೇ ಮಾಡ್ತೀನಿ. ಅಬ್ಬಾ, ಈ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ. ಬಾವಾ ಅಷ್ಟಕ್ಕೂ ಇದೇನ್ ಗಿಫ್ಟ್ ತೋರಿಸಿ, ನಾವು ನೋಡಿ ಕಣ್ ತುಂಬ್ಕೋತೀವಿ. ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಎಲ್ಲರೂ ದೇವ್ರ ಮನೆ ಹತ್ರ ಬನ್ನಿ. ಅಯ್ಯೋ ಅಲ್ಲಿವರೆಗೂ ಯಾಕೆ, ಇಲ್ಲೇ ಕೊಡ್ಸ್ಬೇಡಿ. ಹಾಗಲ್ಲಮ್ಮ ಸುಕನ್ಯಾ, ಕೆಲವೊಂದು ವಸ್ತುಗಳನ್ನ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ರೇನೆ ಚಂದ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ, ಅದೆಲ್ಲ ಈ ದಡ್ಡಿಗೆ ಎಲ್ಲ ಅರ್ಥ ಆಗತ್ತೆ. ಬನ್ನಿ ಎಲ್ಲ ದೇವ್ರ ಮನೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಇದೇನ್ ಮಾವ ಕರಿಮಣಿ ಇದೆ? ಹೌದಮ್ಮ, ಇದನ್ನ ಚಿರು ಅಮ್ಮ ಚಿರು ಹೆಂಡತಿಗೋಸ್ಕರ ಅಂತ ಅವನು ಚಿಕ್ಕ ಹುಡುಗ ಇದ್ದಾಗ್ಲಿ ಮಾಡಿಸಿಟ್ಟಿರೋದು. ಅವಳಿಗೆ ಚಿರು ಮೇಲೆ ಎಷ್ಟು ಪ್ರೀತಿ ಇತ್ತೋ ಬರೋ ಸೊಸೆ ಮೇಲೂ ಅಷ್ಟೇ ಪ್ರೀತಿ ಇತ್ತು. ಆ ಗಳಿಗೆ ಈಗ ಕೂಡು ಬಂದಿದೆ. ಸೌಂದರ್ಯ, ನೀನದನ್ನ ಚಿರು ಕೈ ಕೊಡು, ಚಿರು ಅದನ್ನ ದೀಪ ಕೊಡ್ತಾನೆ. ಪಾಪ, ಅಷ್ಟು ದಿವಸದಿಂದ ಅವಳು ಅರಿಶಿನ ದಾರದಲ್ಲೇ ಇದ್ದಾಳೆ. ನೋಡಮ್ಮ, ಕೊಡೋಕ್ ಮುಂಚೆ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬಿಡಮ್ಮ. ಇದೇನ್ ಬಾವಾ ದಿಢೀರಂತ ಈ ತೀರ್ಮಾನಕ್ಕೆ ಬಂದಿರಾ? ತಾಳಿ ಬದಲಾಯಿಸೋದಕ್ಕೂ ಒಳ್ಳೆ ಸಮಯಗಳಿಗೆ ಇರುತ್ತಲ್ವಾ? ಕೋ, ನೀ ಹೇಳಿದ ಎರಡು ಒಂದೇ ಕಣೆ, ಸುಮ್ಮನೆ ಇರ್ತೀಯ ಸ್ವಲ್ಪ. ನೋಡಮ್ಮ, ಒಳ್ಳೆ ಸಮಯಕ್ಕಿಂತ ಒಳ್ಳೆ ಮನಸ್ಸು ಮುಖ್ಯ. ಇಂಥ ಕೆಲಸಕ್ಕೆಲ್ಲ ಸಮಯನ ಕಾಯಬಾರ್ದು, ಅನಿಸ್ದಾಗ ಮಾಡಿ ಮುಗಿಸ್ಬೇಕು. ಕರೆಕ್ಟಾಗಿ ಹೇಳಿದೆ ಅಣ್ಣ. ಸೌಂದರ್ಯ, ಕರಿಮಣಿನ ದೇವರ ಮುಂದೆ ಇಟ್ಟು ಪೂಜೆ ಮಾಡಮ್ಮ. ಹಾ. ತಗೋಚಿ. ಇನ್ನು ಮುಂದೆ ನಾನೇನು ಅಂತ ಸಾಧಿಸಿ ತೋರಿಸ್ತೀನಿ. ಈ ಮನೇನ ನಂದು ಗೋಕುಲ ಮಾಡ್ತೀನಿ. ಮಾವ, ನನ್ಗೊಂದು ಕೋರಿಕೆ. ಏನಮ್ಮ? ಈ ಕರಿಮಣಿನ ನನ್ನ ಹಸ್ಬೆಂಡೇ ನಂಗೆ ಕಟ್ಟಬೇಕು. ಇದು ಸರಿಯಾಗಿದೆ. ಚಿರು, ನಾವು ಏನು ಹೇಳಿದ್ರು ಮಾಡ್ತೀನಿ ಅಂತ ಮಾತು ಕೊಟ್ಟಿದೀಯಾ, ಮಾತು ತಪ್ಪಬಾರ್ದು. ಅಯ್ಯೋ, ಅದು ಕೇರ್ ಅಲ್ಲ, ಫಿಯರು. ಅಯ್ಯೋ, ಹೆಂಡತಿ ಅಂದ್ರೆ ಹೆದರ್ಕೊಳ್ದೇ ಇದ್ರು ಅವಳು ಬಂದಾಗ ಹೆದರ್ಕೊಳ್ಳಂಗೆ ಆಕ್ಟ್ ಮಾಡ್ಬೇಕಾಗತ್ತೆ. ಏಯ್, ಬನ್ನಿ ಬನ್ನಿ ಬನ್ನಿ. ನೀವು ಎಣ್ಣೆಕ್ ಬಂದ್ರಾ? 2 ಪೆಗ್ ಹಾಕ್ಲಾ? ಅಯ್ಯೋ ಬೇಡ ಚಿಕ್ಕ ಮಾವ, ನೀವೆಲ್ಲರೂ ಕುಡಿತಿದ್ರಲ್ವಾ, ಅದಕ್ಕೆ ನೆನ್ಸ್ಕೊಳಕ್ಕೆ ಬಜ್ಜಿ ಬೋಂಡ ತಂದೆ. ಬೇಡ ಅಂದ್ರೆ ಹೇಳಿ, ತಗೊಂಡ್ ಹೋಗ್ತೀವಿ. ಅಯ್ಯೋ ಬೇಡ ಅಂತ ಯಾವಾಗಂದಿ? ಬೇಡಮ್ಮ, ಎಣ್ಣೆ ಜೊತೆಗೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಅದು ನೀನ್ ಮಾಡಿರೋದು ಬೋಂಡ ಸೂಪರ್. ಕುಡು 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 ಕುಡು.
ಸಾರಿ ಮಗನೆ, ನೀನು ಇಷ್ಟು ವರ್ಷ ನನ್ನ ಜೊತೆ ಮಾತು ಬಿಟ್ಟಿದ್ದಕ್ಕೆ ನಾನೊಂದು ಒಳ್ಳೆ ಪಾಠ ಕಲಿತೆ. ಯಾವುದೇ ಅಪ್ಪ ಅಮ್ಮ ಆಗಲಿ ಚಿಕ್ಕ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಬಾರ್ದು. ಎಷ್ಟೇ ಕಷ್ಟ ಆದರೂ ಜೊತೆಲಿ ಇಟ್ಕೊಂಡು ಬೆಳೆಸ್ಬೇಕು. ಮಕ್ಕಳನ್ನ ದೂರ ಮಾಡೋದ್ರಿಂದ ಆಗೋ ನೋವೆಂಥದ್ದು ಅಂತ ನಾನು ಅನುಭವಿಸ್ಬಿಟ್ಟೆ. ಇಂಥ ನೋವು ಯಾವ ಅಪ್ಪ ಅಮ್ಮನಿಗೂ ಬರಬಾರ್ದು. ಅದೇ ನನ್ನ ಆಸೆ. ಹೋಗ್ಲಿ ಬಿಡಿಯಪ್ಪ. ಒಂದು ರೀತಿ ನೋಡಿದ್ರೆ ನೀವು ಹಾಗೆ ಮಾಡಿದ್ಕೆ ತಾನೆ ನಮ್ಮಿಬ್ರು ಬಾಂಡಿಂಗ್ ಇಷ್ಟು ಸ್ಟ್ರಾಂಗ್ ಆಗಿದ್ದು. ನಿಮ್ಮಿಬ್ರನ್ನು ನೋಡಿದ್ರೆ ಅಪ್ಪ ಮಗನ್ ತರ ಕಾಣ್ತಿಲ್ಲ, ಅಣ್ಣ ತಮ್ಮದ್ರ ತರ ಕಾಣ್ತಿದ್ದೀರಾ. ಯಾಕೋ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ಅದು ಜಾಸ್ತಿ ಫಾಸ್ಟ್ ಕುಡಿಬೇಡಿ, ನಿಧಾನ. ಹೌದಾ? ಇದೆ. ನೋಡು, ಇಷ್ಟು ದಿನ ಅಪ್ಪ ಮಗನ ಸಂಬಂಧ ಮನೆಯೊಂದು 3 ಬಾಗಿಲು ಥರ ಇತ್ತು. ಈಗ ಆ ದೀಪ ಬಂದಮೇಲೆ ನಂದ ಗೋಕುಲ ಆಗಿದೆ. ನೋಡು ಹೇಗೆ ಪಾರ್ಟಿ ಮಾಡ್ತೀರಂತ. ಯಾರಾದರೂ ಬಂದು ನೀನು ಬಾಮ್ಮ ಅಂತ ನಿನಗೆ ಕರೆದ್ರ ಎಲ್ಲರೂ ನಿನ್ನನ್ನು ಮರ್ತೋಗಿದ್ದಾರೆ. ಹೋಗ್ಲಿ ಬಿಡು ಚಿರು, ನನಗೆ ಯಾಕೋ ಅವ್ನು ನಿನ್ನ ಕಂಟ್ರೋಲ್ ತಪ್ಪಿಯಾನೆ ಅಂತ ಅನ್ನಿಸ್ತಿದೆ ಅಮ್ಮ.